ದಾವಣಗೆರೆ ದಕ್ಷಿಣದ ಏನು ಹೇಳ್ತೀರಿ ಸರ್ ಅದು? ಇಲ್ಲಿ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಯಾರು ಕೊಡ್ತಾರಂತ. ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚಿನ ಒತ್ತಾಯ ಮಾಡ್ತಾರೆ. ಅವರು ಬೇಡ್ತಿದ್ದಾರೆ. ಇವರು ನಮ್ಮ ಸೀನಿಯರು ಇವರು ಇದ್ದಾರೆ, ಇವರು ಕೇಳಿದ್ದಾರೆ. ಸೊ ಅಂತಿಮವಾಗಿ ಸಿ ಎಮ್ ಡಿ ಸಿ ಎಮ್ ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ತೀರ್ಮಾನ ಮಾಡಬೇಕು. ಅಂದರೆ ಶಿಗ್ಗಾಂವಿ ಮಾಡಲಲ್ಲಿ ಐಂದ ಸಮುದಾಯ ಕೊಟ್ಟು ಗೆಲ್ಲಿಸ್ತರಬೇಕು ಅನ್ನೋದೊಂದು ಒತ್ತಾಯ ಸರ್ ಇಲ್ಲಿ. ಅದು ಟಿಕೆಟ್ ಕೊಟ್ಟ ಮ್ಯಾಗಲ್ಲ, ಅದು ಕೊಡಬೇಕಲ್ಲ, ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದು ಕೊಟ್ಟ ಮ್ಯಾಗ ಐಂದ ಅಥವಾ ಮುಂದೂರು ಜನಾಂಗ ಅಂತ ಅಲ್ಲಿವರೆಗೆ ಹೇಳಲಿಕ್ಕಾಗಲ್ಲ. ಬಾಗಲಕೋಟೆ ಅಂತ ಪ್ರಶ್ನೆ ಎಲ್ಲ ನಾವು ಕೊಡೋದು ಐಂದಾಗೆ ಕೊಡ್ತೀವಿ. ಹೀಗಾಗಿ ಅಲ್ಲಿ ಏನು ಕನ್ಫ್ಯೂಷನ್ ಏನಿಲ್ಲ. ಇಲ್ಲೂ ನೀವು ಒಂದು ಸ್ವಲ್ಪ ಉಸ್ತುವಾರಿ ವಹಿಸಿ ಮಾಡಬೇಕು ಅಂತ ಇಲ್ಲಿಯೇ ಜನ ಆಗ್ರಹ ನೋಡೋಣ. ಟಿಕೆಟ್ ಸಿಕ್ಕ ಮ್ಯಾಗಲ್ಲ ಅದೆಲ್ಲ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋ ಮ್ಯಾಗ ಕೆಲಸ ಮಾಡ್ತೀವಿ ಇಲ್ಲಿ ಬಂದು ಅವ್ರ ಪರವಾಗಿ. ಗೊತ್ತಿಲ್ಲ ರೀ ಯಾವ ರೀತಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಸೊ ಇನ್ನು ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಅಂದರೆ ಕೆಲವೊಂದಿಷ್ಟು ಜನ ಏನಿದೆ ಕಾಂಗ್ರೆಸ್ ಪಕ್ಷ ಸಂಪ್ರದಾಯ ಇಲ್ಲಿ ಅಂದರೆ ಅದು ಕಾರ್ಡ್ ಪ್ಲೇ ಆಗಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಅವ್ರ ಮನೇಲಿ ಒಬ್ಬರು ಮಿನಿಸ್ಟ್ರು ಒಬ್ಬರು MP ಇರೋದ್ರಿಂದ ಅಲ್ಪಸಂಖ್ಯಾತ ಸಮುದಾಯ ಕೊಡಬೇಕು ಅನ್ನೋದು ಅವರು ಕಾಂಗ್ರೆಸ್ ಮುಖಂಡರು ಆದ ನಿಮ್ಮ MLC ಅವರು ಅಬ್ದುಲ್ ಜಬ್ಬಾರ್ ಅವರು ಮತ್ತು ಇದು ಅವ್ರು ಕೇಳ್ತಿದ್ದಾರೆ. ಅವ್ರು ಸುಮಾ ಅವ್ರದ್ದು ಮತ್ತು ಬೇರೆಯವರು ಕೂಡ ಕೇಳಿದ್ದಾರೆ. ನೋಡೋಣ ಅಂತಿಮವಾಗಿ ಯಾವ ರೀತಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕು ಅಷ್ಟೇ. ಈಗ 30 ಮುಸ್ಲಿಂ ಶಾಸಕರ ಸಂಖ್ಯೆನೇ ಕಡಿಮೆ ಇತ್ತು, ನೀವೆಲ್ಲ ಅವ್ರಿಗೆ ಧ್ವನಿ ಹಾಕ್ತಾರೆ ಅಂತೇಳಿ ಅವರು ಹೇಳ್ತಾರೆ. ಅದೆಲ್ಲ ಕೇಳೋದ್ರಲ್ಲೇನೋ ತಪ್ಪಿಲ್ಲ. ಯಾಕಂದರೆ ಹೈಯೆಸ್ಟ್ ವೋಟ್ರ್ ಅವರೇ ಇದ್ದಾರೆ, ಅಲ್ಲೇನು ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಪಕ್ಷ ತೀರ್ಮಾನ ಅಂತಿಮ ಅಲ್ಲ. ಕೇಳೋದ್ರಾಗ ಏನು ತಪ್ಪಿಲ್ಲ. ಯಾಕಂದ್ರೆ ಹೈಯೆಸ್ಟ್ ಇದ್ದಲ್ಲಿ ಸಿಕ್ಕಾಕಿದ್ರೆ ಜಾಸ್ತಿ ಇದ್ದಾರೆ, ಇಲ್ಲಿ ಅಲ್ಲಿಗಿದ್ರೆ ಮೋಸ್ಟ್ಲಿ ಜಾಸ್ತಿ ಇದ್ದಾರೆ ಅಥವಾ ಅಷ್ಟೇ ಈಕ್ವಲ್ ಇರ್ಬೋದು. ಕೇಳೋದ್ರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪಕ್ಷ ಅಂತಿಮ ತೀರ್ಮಾನ. ಯಾವುದ್ರೆ ಅದೇ ಹೇಳಿದ್ರೆ ಅದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮಗೆ ಅಷ್ಟು ಮಾಹಿತಿ ಇಲ್ಲ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಆವಾಗ ಅವ್ರ ಪರವಾಗಿ ಬಂದು ಕೆಲಸ ಮಾಡ್ತೀವಿ ಅಷ್ಟೇ. ದಾವಣಗೆರೆ ದಕ್ಷಿಣದ ಏನು ಹೇಳ್ತೀರಿ ಸರ್ ಅದು? ಇಲ್ಲಿ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಯಾರು ಕೊಡ್ತಾರಂತ. ಅಲ್ಪಸಂಖ್ಯಾತ ಸಮುದಾಯದವರು ಹೆಚ್ಚಿನ ಒತ್ತಾಯ ಮಾಡ್ತಾರೆ. ಅವರು ಬೇಡ್ತಿದ್ದಾರೆ. ಇವರು ನಮ್ಮ ಸೀನಿಯರು ಇವರು ಇದ್ದಾರೆ, ಇವರು ಕೇಳಿದ್ದಾರೆ. ಸೊ ಅಂತಿಮವಾಗಿ CM ಡಿ ಸಿ ಎಮ್ ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ತೀರ್ಮಾನ ಮಾಡಬೇಕು. ಅಂದರೆ ಶಿಗ್ಗಾಂವಿ ಮಾಡಲಲ್ಲಿ ಐಂದ ಸಮುದಾಯ ಕೊಟ್ಟು ಗೆಲ್ಲಿಸ್ತರಬೇಕು ಅನ್ನೋದೊಂದು ಒತ್ತಾಯ ಸರ್ ಇಲ್ಲಿ. ಅದು ಟಿಕೆಟ್ ಕೊಟ್ಟ ಮ್ಯಾಗಲ್ಲ, ಅದು ಕೊಡಬೇಕಲ್ಲ, ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದು ಕೊಟ್ಟ ಮ್ಯಾಗ ಐಂದ ಅಥವಾ ಮುಂದೂರು ಜನಾಂಗ ಅಂತ ಅಲ್ಲಿವರೆಗೆ ಹೇಳಲಿಕ್ಕಾಗಲ್ಲ. ಬಾಗಲಕೋಟೆ ಅಂತ ಪ್ರಶ್ನೆ ಎಲ್ಲ ನಾವು ಕೊಡೋದು ಐಂದಾಗೆ ಕೊಡ್ತೀವಿ. ಹೀಗಾಗಿ ಅಲ್ಲಿ ಏನು ಕನ್ಫ್ಯೂಷನ್ ಏನಿಲ್ಲ. ಇಲ್ಲೂ ನೀವು ಒಂದು ಸ್ವಲ್ಪ ಉಸ್ತುವಾರಿ ವಹಿಸಿ ಮಾಡಬೇಕು ಅಂತ ಇಲ್ಲಿಯೇ ಜನ ಆಗ್ರಹ ನೋಡೋಣ. ಟಿಕೆಟ್ ಸಿಕ್ಕ ಮ್ಯಾಗಲ್ಲ ಅದೆಲ್ಲ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋ ಮ್ಯಾಗ ಕೆಲಸ ಮಾಡ್ತೀವಿ ಇಲ್ಲಿ ಬಂದು ಅವ್ರ ಪರವಾಗಿ. ಗೊತ್ತಿಲ್ಲ ರೀ ಯಾವ ರೀತಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಸೊ ಇನ್ನು ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಅಂದರೆ ಕೆಲವೊಂದಿಷ್ಟು ಜನ ಏನಿದೆ ಕಾಂಗ್ರೆಸ್ ಪಕ್ಷ ಸಂಪ್ರದಾಯ ಇಲ್ಲಿ ಅಂದರೆ ಅದು ಕಾರ್ಡ್ ಪ್ಲೇ ಆಗಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಅವ್ರ ಮನೇಲಿ ಒಬ್ಬರು ಮಿನಿಸ್ಟ್ರು ಒಬ್ಬರು MP ಇರೋದ್ರಿಂದ ಅಲ್ಪಸಂಖ್ಯಾತ ಸಮುದಾಯ ಕೊಡಬೇಕು ಅನ್ನೋದು ಅವರು ಕಾಂಗ್ರೆಸ್ ಮುಖಂಡರು ಆದ ನಿಮ್ಮ MLC ಅವರು ಅಬ್ದುಲ್ ಜಬ್ಬಾರ್ ಅವರು ಮತ್ತು ಇದು ಅವ್ರು ಕೇಳ್ತಿದ್ದಾರೆ. ಅವ್ರು ಸುಮಾ ಅವ್ರದ್ದು ಮತ್ತು ಬೇರೆಯವರು ಕೂಡ ಕೇಳಿದ್ದಾರೆ. ನೋಡೋಣ ಅಂತಿಮವಾಗಿ ಯಾವ ರೀತಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕು ಅಷ್ಟೇ. ಈಗ 30 ಮುಸ್ಲಿಂ ಶಾಸಕರ ಸಂಖ್ಯೆನೇ ಕಡಿಮೆ ಇತ್ತು, ನೀವೆಲ್ಲ ಅವ್ರಿಗೆ ಧ್ವನಿ ಹಾಕ್ತಾರೆ ಅಂತೇಳಿ ಅವರು ಹೇಳ್ತಾರೆ. ಅದೆಲ್ಲ ಕೇಳೋದ್ರಲ್ಲೇನೋ ತಪ್ಪಿಲ್ಲ. ಯಾಕಂದರೆ ಹೈಯೆಸ್ಟ್ ವೋಟ್ರ್ ಅವರೇ ಇದ್ದಾರೆ, ಅಲ್ಲೇನು ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಪಕ್ಷ ತೀರ್ಮಾನ ಅಂತಿಮ ಅಲ್ಲ. ಕೇಳೋದ್ರಾಗ ಏನು ತಪ್ಪಿಲ್ಲ. ಯಾಕಂದ್ರೆ ಹೈಯೆಸ್ಟ್ ಇದ್ದಲ್ಲಿ ಸಿಕ್ಕಾಕಿದ್ರೆ ಜಾಸ್ತಿ ಇದ್ದಾರೆ, ಇಲ್ಲಿ ಅಲ್ಲಿಗಿದ್ರೆ ಮೋಸ್ಟ್ಲಿ ಜಾಸ್ತಿ ಇದ್ದಾರೆ ಅಥವಾ ಅಷ್ಟೇ ಈಕ್ವಲ್ ಇರ್ಬೋದು. ಕೇಳೋದ್ರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪಕ್ಷ ಅಂತಿಮ ತೀರ್ಮಾನ. ಯಾವುದ್ರೆ ಅದೇ ಹೇಳಿದ್ರೆ ಅದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮಗೆ ಅಷ್ಟು ಮಾಹಿತಿ ಇಲ್ಲ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಆವಾಗ ಅವ್ರ ಪರವಾಗಿ ಬಂದು ಕೆಲಸ ಮಾಡ್ತೀವಿ ಅಷ್ಟೇ.